ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮ್ಯಾಂಗೋ ಸೀರೀಸ್ನ ಎಪಿಸೋಡ್ 7ಗೆ ಸ್ವಾಗತ. ಇವತ್ತು ನಾನು 2-in-1 ರೆಸಿಪೀಸ್ ಪಾಯಸ ರೆಸಿಪಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. 1 ಕಪ್ಪಷ್ಟು ಬಾಸ್ಮತಿ ರೈಸ್ನ ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ 3 ಕಪ್ಪಷ್ಟು ಹಾಲನ್ನು ಹಾಕಿ ಸ್ವಲ್ಪ ಕಲ್ಸಕ್ಕರೆನ ಹಾಕಿ ವಿಷಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ವಿಷಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ವಿಷಲ್ ಆದಮೇಲೆ ಅಕ್ಕಿ ಹೀಗಿರುತ್ತೆ. ಅದನ್ನು ಒಂದು ಬಾಣಲಿನಲ್ಲಿ ಹಾಲನ್ನ ಇಟ್ಕೊಂಡು ಅದು ಕುದಿಯಬೇಕಾದ್ರೆ ಆ ರೈಸ್ನ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗಿರೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ನೆಸ್ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಕ್ರೀಮಿ ಟೆಕ್ಸ್ಚರ್ನಲ್ಲಿ ಬರ್ಸೋದು ಕೂಡ ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಒಗ್ಗರಣೆ ಹಾಕಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ರುಚಿಗೆ. ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ನ ಒಂದು 3 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಈಗ ಕೇಸರಿನ ನೆನೆಸಿಟ್ಟಿದೆ ಹಾಲಿನಲ್ಲಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಒಂದು ಬಾಯ್ಲ್ ಬರೋ ತನಕ ಕುದಿಸ್ಕೊಂಡ್ರೆ ತುಂಬ ಕ್ರೀಮಿ ಟೆಕ್ಸ್ಚರ್ ಆಗಿರೋ ಕ್ಷೀರ ಅನ್ನ ಅಥವಾ ಅನ್ನದ ಪಾಯಸ ಏನಂತಾರೆ ಅದು ರೆಡಿಯಾಗಿದೆ. ಈಗ ಇದನ್ನೇ ಮ್ಯಾಂಗೋ ಪಾಯಸ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ನೋಡಿ, ಅನ್ನದ ಪಾಯಸ ಏನು ಮಾಡ್ಕೊಂಡಿದ್ವಲ್ಲ ಅದನ್ನೇ ಪೂರ್ತಿ ತಣ್ಣಗೆ ಆಗೋಕ್ಕೆ ಬಿಟ್ಟು ಅದಕ್ಕೆ ಮ್ಯಾಂಗೋ ಪ್ಯೂರಿನ ಸೇರಿಸ್ಕೊಂಡ್ರೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಮ್ಯಾಂಗೋನ ಚಾಪ್ ಮಾಡಿಟ್ಟಿರೋದನ್ನ ಸೇರಿಸಿದ್ರೆ ಮ್ಯಾಂಗೋ ಪಾಯಸ ರೆಡಿಯಾಗುತ್ತೆ. ಮ್ಯಾಂಗೋ ಅನ್ನದ ಪಾಯಸ ರೆಡಿಯಾಗುತ್ತೆ. ಇವತ್ತಿನ ರೆಸಿಪಿನಲ್ಲಿ 2 ರೆಸಿಪಿನ ಒಟ್ಟಿಗೆ ತೋರಿಸ್ಕೊಂಡಿದ್ದೀನಿ. ಅನ್ನದ ಪಾಯಸ ಮತ್ತು ಮ್ಯಾಂಗೋ ಪಾಯಸ ಎರಡನ್ನೂ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ತಿಂದು ನೋಡಿ, ಸ್ವರ್ಗಕ್ಕೆ 3 ಗೇಣು.